ನಮಸ್ತೆ. 19/1/2024 ಇವತ್ತು ನವಮಿ ತಿಥಿ ಇದೆ. ಸಂಜೆ 7:52ವರೆಗೂ. ಆದ್ದರಿಂದ ಈ ಮುಹೂರ್ತ ಕಾರ್ಯಗಳು ಯಾವುದನ್ನೂ ಮಾಡೋದಿಲ್ಲ. ಇವತ್ತಿನ ನಕ್ಷತ್ರ ಭರಣಿ ರಾತ್ರಿ 2:50 ಭರಣಿ ನಕ್ಷತ್ರ ಬಂದಿರುವಂಥ ಈ ದಿನದಲ್ಲಿ ಸಂಪತ್ತಿನ ನಾಶ ಅಂತ ಇರೋದರಿಂದ ಕೋರ್ಟ್ ಕೇಸ್, ನಮ್ಮ ಪ್ರಾಪರ್ಟಿ ವಿಷಯ, ಹಳೆ ಸಂಪತ್ತಿನ ವಿಷಯ, ಇದರ ವಿಷಯವಾಗಿ ಎಚ್ಚರವಾಗಿರಿ. ಯಾಕೆಂದರೆ ಇವತ್ತು ಆ ರೀತಿಯಲ್ಲಿ ಶುಭವಾಗಿಲ್ಲ. ಮಿಕ್ಕಿದ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡಬಹುದು. ಭರಣಿ ನಕ್ಷತ್ರ ಆದ ನಂತರ ಅಂದರೆ ರಾತ್ರಿ 2:50 ಮೇಲೆ ಕೃತಿಕಾ ನಕ್ಷತ್ರ ಬರುತ್ತದೆ. ಅದು ಶುಭವಾಗಿದೆ. ಆದರೂ ನಮ್ಗೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಚೆನ್ನಾಗಿರಬೇಕಲ್ವಾ? ಆ ವಿಷಯಕ್ಕೆ ಸಂಪತ್ತಿನ ನಾಶ ಬರುತ್ತದೆ. ಆದ್ದರಿಂದ ಎಚ್ಚರವಾಗಿರಿ ಯಾರೇ ಆದರೂ. ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತು ಮೇಷರಾಶಿ ನಡೀತದೆ. 6:46 8:53 ಭರಣಿ ನಕ್ಷತ್ರ 1ನೇ ಪಾದ. 8:53 ಮೇಲೆ ಮಧ್ಯಾಹ್ನ 2:51 ಭರಣಿ ನಕ್ಷತ್ರ 2ನೇ ಪಾದ. ಆ ನಂತರ ರಾತ್ರಿ 8:50 ಭರಣಿ ನಕ್ಷತ್ರ 3ನೇ ಪಾದ. ಆನಂತರ 2:50 ರಾತ್ರಿಯವರೆಗೂ ಭರಣಿ ನಕ್ಷತ್ರ 4ನೇ ಪಾದ. ಅಷ್ಟಕ್ಕೆ ಭರಣಿ ನಕ್ಷತ್ರ ಮುಗಿತದೆ. ಅಲ್ಲಿಂದ ಕೃತಿಕಾ ನಕ್ಷತ್ರ ಪ್ರಾರಂಭವಾಗುತ್ತದೆ. ಅಂದರೆ ರಾತ್ರಿ 2:50 ಮೇಲೆ ಕೃತಿಕಾ ನಕ್ಷತ್ರ 1ನೇ ಪಾದ, ಮೇಷರಾಶಿ. ಇದು ನಾಳೆಯವರೆಗಿರುತ್ತದೆ. ಅಂದರೆ ನಾಳೆ ಅಂತಂದರೆ 20ನೇ ತಾರೀಕು ಇದೇ ಕೃತಿಕಾ ನಕ್ಷತ್ರವಿದೆ. 20ನೇ ತಾರೀಕು ಕೃತಿಕಾ ನಕ್ಷತ್ರ ಅಂತಂದರೆ ಕಾರ್ಯಸಿದ್ಧಿ ಶುಭವಿದೆ. ಶನಿವಾರ ಆದರೂ ಪರವಾಗಿಲ್ಲ ಅಂತ ತಿಳ್ಕೋಬೋದು. ಹಂಗಾಗಿ ಇವತ್ತಿನ ವಿಷಯಕ್ಕೆ ಮತ್ತೆ ಬರ್ತೀವಿ. 19ನೇ ತಾರೀಕು 100% ಕೆಟ್ಟೋದು, 100% ಒಳ್ಳೆಯದನ್ನು ವಿಷಯಕ್ಕೆ ಬರೋಣ. 100% ಕೆಟ್ಟೋದು ಅಂತಂದರೆ ನಾವು ರಾತ್ರಿಯವರೆಗೂ ಸಂಪತ್ತಿನ ನಾಶ ಅಂತ ಇರೋದರಿಂದ 6:46 ಇವತ್ತು ಕನ್ಯಾ ರಾಶಿಯವರಿಗೆ ತೊಂದರೆ ಇದೆ. ಚಂದ್ರಾಷ್ಟಮವಿದೆ. 8:25 10:07 ಮೃತ್ಯು. ಈ ಮೃತ್ಯು ನಡೆಯುವ ಸಮಯದಲ್ಲೇ 9:04 9:50 ದುರ್ಮುಹೂರ್ತ. 11:04 12:30 ರಾಹುಕಾಲ. 12:31 ಕಂಟಿನ್ಯೂ ಆಗಿ ಅಲ್ಲಿ 2:06 ನಕ್ಷತ್ರ ವಿಷಘಟಿಕಾ ಕಾಲ. 11:04 ಮಧ್ಯಾಹ್ನ 2:06 ಕೆಟ್ಟದಾಗಿದೆ. ಮಧ್ಯಾಹ್ನ 1:35 3:37 ಮೃತ್ಯು ಇದೆ. ಮಧ್ಯಾಹ್ನ 3:22 ಸಂಜೆ 4:48 ಯಮಕಂಡ ಕಾಲ. ರಾತ್ರಿ 3:38 ಬೆಳಗಿನ ಜಾವ 5:12 ವಿಷವಿದೆ. ಇಷ್ಟರಲ್ಲೇ ಅಂದರೆ ವಿಷಕಾಲ ನಡೆಯುವ ಸಮಯದಲ್ಲೇ 4:21 6:28 ಮೃತ್ಯು. ಹಂಗಾಗಿ ದಿನ ಪೂರ್ತಿ ಈ ಸಮಯಗಳನ್ನು ಅವಾಯ್ಡ್ ಮಾಡಿ. ಅದರಲ್ಲೂ ಕನ್ಯಾ ರಾಶಿಯವರಿಗೆ ಇನ್ನೂ ತೊಂದರೆ ಇರುತ್ತದೆ. ಈಗ ಎಮರ್ಜೆನ್ಸಿಗೆ 100% ಚೆನ್ನಾಗಿರುವ ಟೈಮ್ ನೋಡೋಣ. ಇದರಲ್ಲಿ 6:46 8:23 ಶುಭವಾಗಿದೆ. 10:09 11:02 ಶುಭವಾಗಿದೆ. ಸಂಜೆ 4:50 ರಾತ್ರಿ 3:36 ಶುಭವಾಗಿದೆ. ಈ ರೀತಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಯಾಕೆಂತಂದರೆ ಸಂಪತ್ತಿನ ನಾಶ ಅಂತ ಒಂದು ವಿಷಯ ಇರೋದರಿಂದ ಅದು ನಮಗೆ ಸರಿಯಲ್ಲ. ಕೋರ್ಟ್ ಕೇಸು ಕೂಡ ವಾಯ್ದಾ ತಗೊಳ್ಳೋದು ಉತ್ತಮ ಅಂತಾನೆ. ಅಷ್ಟೊಂದು ಶುಭಕರವಾಗಿಲ್ಲ. ಆದ್ದರಿಂದ ಗಮನ ಕೊಟ್ಕೊಳ್ಳಿ. ಇದರಲ್ಲೂ ಕೂಡ ನಾವು ಗಮನಿಸಕ್ಕೆ ಹೋದರೆ ಸುಮಾರು ವಿಜಯ ಮುಹೂರ್ತ ಅಂತಂತೀವಿ, ಗುರು ಹೊರೆ ಅಂತಂತೀವಿ. ಆ ಸಮಯದಲ್ಲಿ ಶುಭವಾಗಿರುತ್ತದ ಅಂತ ನೋಡ್ಕೋಬೋದು. ನಾವು ಹೇಳಿದಂತೆ ನವಮಿ ತಿಥಿ ಸಂಜೆ 7:51 ಆ ನಂತರ ಶುಭವಾಗಿದೆ. ಆನಂತರ ಏನು ಮಾಡ್ತೀವಿ ನೀವೇ ಗಮನಿಸ್ಕೊಳ್ಳಿ. ಏಕೆಂದರೆ ಆನಂತರ ಮಾಡುವಂಥ ಕಾರ್ಯಗಳು ಕೆಲವು ಕಾರ್ಯಗಳು ಮಾತ್ರ. ಆದ್ದರಿಂದ ಒಳ್ಳೆಯ ಟೈಮ್ ಅನ್ನೋದನ್ನು ಆ ರೀತಿ ತಿಳ್ಕೊಳ್ಳಿ. ಮತ್ತು ಇದರಲ್ಲಿ ಬರುವಂಥ ಸುಖ ಕಾಲ ಅಂತ ಬರ್ತದೆ. ಅದು 6:46 8:23 ಅದೇ ಥರ ಈ ಸಮಯವೇ ಪಂಚಕ ಮುಹೂರ್ತ, ಶುಭ ಪಂಚಕ ಮುಹೂರ್ತ ಅಂತ ಇದೆ. ಸೇಮ್ ಟೈಮಲ್ಲೇ ಬುಧ ಹೊರೆ ಇದೆ. ಹಂಗೆ 6:46 8:30 ಹೆಚ್ಚು ಕಮ್ಮಿ 8:30. ಆದರೂ
ಇದರಲ್ಲಿ ನಾವು ಫಿಲ್ಟರ್ ಮಾಡಿದ್ರೆ 8:23ವರೆಗೂ ಒಳ್ಳೆಯ ಟೈಮ್. ಹಂಗಾಗಿ 6:46ರಿಂದ 8:23ರವರೆಗೂ ಇಷ್ಟು ವಿಷಯಗಳಿದೆ. ಅಂದರೆ ಬುಧ ಹೊರೆ, ಶುಭ ಪಂಚಕ ಮುಹೂರ್ತ, ಸುಖಕಾಲ, ಶುಕ್ರ ಹೊರೆ, ಇಷ್ಟು ಅಂಶಗಳು ಕೂಡಿರುವಂಥದ್ದು ಇರೋದರಲ್ಲಿ ಒಳ್ಳೆಯ ಟೈಮ್. ಪದೇ ಪದೇ ಹೇಳ್ತೀವಿ, ಸಂಪತ್ತಿನ ನಾಶ ಅಂತಿದೆ, ಅದು ದೊಡ್ಡದಿಲ್ಲ. ಅಂದರೆ ಯಾವ ರೀತಿ ಅಂತಂದರೆ ಹಣಕಾಸಿನ ವಿಷಯಕ್ಕೆ ತೊಂದರೆ ಆದರೂ ಪರ್ಟಿಕ್ಯುಲರ್ ಈ ಟೈಮ್ಗಳಲ್ಲಿ ಪರವಾಗಿಲ್ಲ, ಇರೋದರಲ್ಲಿ ಪರವಾಗಿಲ್ಲ ಅಂತ. ಮತ್ತು ನಾವು ನೋಡುವಂಥ ಇನ್ನೊಂದು ವಿಷಯ ಗುರು ಹೊರೆ. ಗುರು ಹೊರೆಯಲ್ಲಿ ಇರೋದರಲ್ಲಿ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಆ ಸಮಯ 10:36 ಮೇಲೆ 11:02 ಗುರು ಹೊರೆ ಇದೆ, ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಮತ್ತು ಇನ್ನೂ ನೋಡಬೇಕು ಅಂತಂದರೆ ಅಮೃತಗಳಿಗೆಲ್ಲೂ ಕೂಡ ಶುಭ ಕಾರ್ಯ ಶುಭ ಸಮಯಗಳು ಇವತ್ತು ಬರಲಿಲ್ಲ, ಹಂಗಾಗಿ ಅದನ್ನು ಬಿಟ್ಟುಬಿಡಬೇಕು. ವಿಜಯ ಮುಹೂರ್ತದಲ್ಲೂ ಕೂಡ ಇವತ್ತು ಚೆನ್ನಾಗಿಲ್ಲ. ಅಂದರೆ ಮಧ್ಯಾಹ್ನ 2:25ರಿಂದ 3:11ವರೆಗೂ ವಿಜಯ ಮುಹೂರ್ತ ಬರುತ್ತದೆ, ಆದರೂ ಅದರಲ್ಲಿ ಶುಭವಾಗಿಲ್ಲ. ಅದರಿಂದಾಗಿ ನೆಕ್ಸ್ಟ್ ನಾವು ನೋಡಬೇಕು ಅಂದರೆ ಮಿಥುನ ಲಗ್ನ ಸಂಜೆ 4:50ರಿಂದ ಇದು 1 ಅವರ್ ಚೆನ್ನಾಗಿರುತ್ತದೆ. ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ಇನ್ನೊಂದು ಗುರು ಹೊರೆ, ಇದು ಸಂಜೆ ಬರುತ್ತದೆ. ಅಂದರೆ 5:17ರಿಂದ 6:14ವರೆಗೆ ಇದೆ. ಆದರೂ ನಾವು ಈ ಸಮಯದಲ್ಲಿ ತಗೋಬೇಕಾಗಿರುವ ಈ ಸಮಯಗಳಲ್ಲಿ 5:17 ಕರೆಕ್ಟೇ, ಗುರು ಹೊರೆನೇ. ಇದು 6:15 ಗುರು ಹೊರೆ ಶುಭಕರವಾಗಿದೆ. ಗುರುವನ್ನು ಪ್ರಾರ್ಥನೆ ಮಾಡ್ಬೋದು, ಹಿರಿಯರಲ್ಲಿ ಆಶೀರ್ವಾದ ತಗೋಬೋದು, ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ನೋಡ್ಕೋಬೋದು. ಇದಕ್ಕೆಲ್ಲ ಉತ್ತಮ ಸಮಯವಿದು, ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಇದರಲ್ಲಿ ನಾವು ನೋಡುವಂಥದ್ದು ಇನ್ನೊಂದು ಸಮಯ ಅಂತಂದರೆ ಸಾಯನ ಸಂಧ್ಯಾಕಾಲ ಅಂತ. ಇದು 6:15ರಿಂದ ಸ್ಟಾರ್ಟ್ ಆಗುತ್ತದೆ, 6:15ರಿಂದ 7:29ವರೆಗಿದೆ. ಹಾಗಾಗಿ ಈ ಸಮಯವನ್ನು ಸಂಧ್ಯಾ ವಂದನೆ ಮಾಡುವವರು ಗಮನಿಸಿ. ಮತ್ತು ಲಾಭದ ಸಮಯ ಅಂತಂದರೆ ಇದು ಸಂಜೆ 7:48 ಮೇಲೆ ಬರುತ್ತದೆ, 7:48 ಮೇಲೆ 9:23 ಈ ರೀತಿಯಾದ ಈ ದಿನಗಳನ್ನು ಉಪಯೋಗಿಸ್ಕೊಳ್ಳಿ. ಈಗ ನಾವು ನೋಡುವಂಥದ್ದು ಇಷ್ಟೇ ಅಂತ. ಆದರೂ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಏಕೆಂದರೆ ಈ ತಾರಾ ಚಂದ್ರಬಲ ಅನ್ನೋದು ವಿಶೇಷವಾಗಿ ಟೈಮೆಲ್ಲ ಕಟ್ಟಿದರೂ ಸ್ವಲ್ಪ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡೋಕ್ಕೆ ಅನುಕೂಲ ಕಾಣುತ್ತದ ಅಂತ ನೋಡೋಕ್ಕೆ ಈ ವಿಷಯಗಳು. ಅದರಲ್ಲಿ ಹೆಚ್ಚಿನ ಗಮನ ಕೊಟ್ಟರೆ ಖಂಡಿತವಾಗಿ ದೋಷಗಳನ್ನು ದೂರ ಮಾಡಿಕೊಳ್ಳೋಕ್ಕಾಗುತ್ತದೆ. ಅಶ್ವಿನಿ ನಕ್ಷತ್ರದವರಿಗೆ ಇವತ್ತಿಗೆ ಸಂಪತ್ತು, ಶರೀರ ಸುಖ ಇಂಥದೆಲ್ಲ ಉಂಟು. ಭರಣಿ ನಕ್ಷತ್ರದವರಿಗೆ ಈ ದಿನ ಜನ್ಮತಾರೆ, ಇದು ತಲೆ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಪರಮ ಮಿತ್ರಧಾರೆಯು ಶರೀರ ಸುಖವೂ ಉಂಟು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಪರಮ ಮಿತ್ರಧಾರೆಯು ಧನವ್ಯಯವೂ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿಯೂ ರೋಹಿಣಿ ಅನ್ನೋದು ಮನುಷ್ಯಗಣ ನಕ್ಷತ್ರ, ಮಿತ್ರಧಾರೆ ಇದೆ, ಸ್ವಲ್ಪ ಧನವ್ಯಯ ಉಂಟು, ಅದನ್ನು ಮಾತ್ರ ಗಮನಿಸ್ಕೋಬೇಕು. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಇದೆ, ಧನವ್ಯಯವಿದೆ, ಗಮನಿಸಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್, ಆದರೂ ಇಷ್ಟಾರ್ಥ ಸಿದ್ಧಿ ಇದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ್ತಾರೆ, ಶುಭವಲ್ಲ, ಅಶುಭ ದಿನ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ್ತಾರೆ, ಇದು ಅಶುಭವೇ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ, ಹಂಗಾಗಿ ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತು ಉಂಟು, ಆದರೂ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ. ಮಕ ನಕ್ಷತ್ರ ಸಿಂಹರಾಶಿ, ಸಂಪತ್ತು, ಕಾರ್ಯಗಳಲ್ಲಿ ಅಡೆತಡೆಯೆಲ್ಲ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ, ಇದು ಶುಭವಲ್ಲ, ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆಯಾಗಿದೆ, ಮಿತ್ರರಿಂದ ಗುರುಗಳ ಆಶೀರ್ವಾದದಿಂದ ಕೆಲವು ಕೆಲಸಗಳು ಚೆನ್ನಾಗಿ ನಡೆಯುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಆದ್ದರಿಂದ ಹಿರಿಯರ ಆಶೀರ್ವಾದದಿಂದ ಕೆಲವು ದೋಷಗಳೆಲ್ಲ ದೂರವಾಗುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ರೋಗವೃದ್ಧಿ, ಆರೋಗ್ಯದ ಕಡೆ ಗಮನ ಕೊಡಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್, ರೋಗವೃದ್ಧಿ ಎಲ್ಲ ಇದೆ, ಶುಭವಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ಶರೀರ ಆರೋಗ್ಯದಲ್ಲಿ ಗಮನ, BP ಇರೋರು ಕರೆಕ್ಟಾಗಿ ಮೆಡಿಸಿನ್ ತಗೊಳ್ಳಿ. ನಂತರ ನೋಡುವಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಇದೆ. ವಿಶಾಖ ನಕ್ಷತ್ರ ತುಲಾರಾಶಿ,
ಪ್ರತ್ಯೇಕಿತಾರೆ. ಅಷ್ಟೊಂದು ಅನುಕೂಲದ ದಿನವಿಲ್ಲ ಇದು. ಆದ್ದರಿಂದ ಗಮನ ಕೊಡಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಪ್ರತ್ಯೇಕಿತಾರೆ, ಶತ್ರುನಾಶ ಈ ರೀತಿ ಇದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮ, ಶತ್ರುನಾಶ ಶುಭಕರವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ವಿಪತ್ತು ಉಂಟು, ಗಾಡಿಗಳಲ್ಲಿ ಎಚ್ಚರ. ಮೂಲ ನಕ್ಷತ್ರ ಧನುಸು ರಾಶಿ ಸಂಪತ್, ಕಾರ್ಯ ವಿಘ್ನವೆಲ್ಲ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆಯು ಕಾರ್ಯ ವಿಘ್ನವೂ ಉಂಟು, ಶುಭವಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರಧಾರೆ, ಆದರೂ ಕಾರ್ಯ ವಿಘ್ನ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರಧಾರೆ, ರೋಗ ಭಯ ಅಂತಂದರೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಇದೆ, ಒಳ್ಳೆಯ ದಿನವಲ್ಲ. ಹೆಚ್ಚಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ಶತ್ರುಗಳ ಕಡೆ ಸ್ವಲ್ಪ ಎಚ್ಚರವಾಗಿರಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿಯೂ ಟೆನ್ಷನ್ ದಿನ, ಆದರೂ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ ಅನುಕೂಲವಿದೆ, ದ್ರವ್ಯ ಲಾಭವಿದೆ. ಇವತ್ತು ಶುಭ ದಿನವಾಗಿ ನಿಮಗಿದೆ. ಶುಭ ದಿನ ಅಂತಂದರೆ ಇನ್ವೆಸ್ಟ್ ಮಾಡಿ ಮುಹೂರ್ತ ಮಾಡಿ ಅಂತಲ್ಲ, ಚಿಕ್ಕ ವಿಷಯಗಳಲ್ಲಿ ಗಮನ ಕೊಟ್ಕೊಳ್ಳಿ. ಏನು ಅಷ್ಟೊಂದು ದೋಷಗಳಿಲ್ಲ ಅಂತ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಈ ದಿನ ಶುಭವಾಗಿಲ್ಲ, ಅಶುಭ ದಿನವಾಗಿದೆ. ಅದೇ ಥರ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯವರಿಗೆ ಇದೇ ರೀತಿಯಲ್ಲೇ ಇದೆ. ಇದು ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬಿಕ್ಕಟ್ಟಿನ ಪರಿಸ್ಥಿತಿಗೆ ಹೋಗುತ್ತೀರಾ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಕ್ಷೇಮ, ಧನಹಾನಿ ಎರಡೂ ಉಂಟು. ರೇವತಿ ನಕ್ಷತ್ರ ಮೀನರಾಶಿ ವಿಪತ್ತಿದೆ, ಧನಹಾನಿ ಇದೆ, ಆದ್ದರಿಂದ ಶುಭವಲ್ಲ, ಎಚ್ಚರವಾಗಿರಿ. ಎಂದಿನಂತೆ ಮಾಡುವ ಚಿಕ್ಕ ಕಾರ್ಯಗಳಿಗೂ ತೊಂದರೆಯಲ್ಲ, ಆದರೆ ಮುಹೂರ್ತ ಕಾರ್ಯಗಳು ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಇವತ್ತಿನ ದಿನ ಅನುಕೂಲಕರವಾಗಿಲ್ಲ ಯಾರಿಗೂ. ಅದರಲ್ಲೂ ನಾವು ಹೇಳಿದಂಥ ಕೆಲವು ರಾಶಿಗೆ ಖಂಡಿತವಾಗಿಯೂ ಶುಭವಲ್ಲ. ಗಮನ ಕೊಟ್ಟರೆ ಏನೂ ದೋಷಗಳಿಲ್ಲ, ತಪ್ಪಿಸ್ಕೋಬೋದು. ದೇವರ ಪ್ರಾರ್ಥನೆಯಲ್ಲಿ